ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಪಾಲಕ್ ಹಾಗೂ ರವೆ ದೋಸೆ ಮಾಡುವುದು, ಕ್ರಿಸ್ಪಿಯಾಗಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಮೊದಲಿಗೆ ಪಾಲಕ್ ಸೊಪ್ಪನ್ನು 1 ಕಪ್ಪಿನಷ್ಟು ತೆಗೆದುಕೊಳ್ಳಿ. ಸ್ವಲ್ಪ ಬಿಸಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಪಾಲಕನ್ನು ನೈಸಾಗಿ ರುಬ್ಬಿಕೊಳ್ಳಿ. 1 ಕಪ್ಪು ಕೀಟನ್ನು ಹಾಕಿ, ಹಾಗೆ ಅರ್ಧ ಕಪ್ಪಿನಷ್ಟು ರವೆಯನ್ನು ಹಾಕಿ, ಹಾಗೆ ಪೆಪ್ಪರ್ 1/4 ಟೇಬಲ್ ಸ್ಪೂನ್ ಪೆಪ್ಪರನ್ನು ಕೂಡ ಹಾಕಿ, 1 ಅಥವಾ 2 ಹಸಿಮೆಣಸಿನಕಾಯಿ ಹಾಕಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ರುಬ್ಬಿಟ್ಟುಕೊಂಡ ಪಾಲಕ್ ಪೇಸ್ಟನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು. ಈ ದೋಸೆ ಮಾಡುವುದಕ್ಕೆ ಸೋಡಾನು ಬೇಕಾಗಿಲ್ಲ ಹಾಗೂ ಉದ್ದಿನ ಬೇಳೆ ಕೂಡ ಇಲ್ಲ. ತುಂಬಾ ಸಿಂಪಲ್ ಆಗಿ ಮಾಡುವ ದೋಸೆ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕುತ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮಗೆ ಕೈಯಲ್ಲಿ ಬೇಕಂದ್ರೆ ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬಹುದು. ಸ್ಪೂನ್ ಇಲ್ಲ ಕೂಡ ಗಂಟಾಗದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕುತ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಜಾಸ್ತಿ ಆಗಬೇಕು ಅಷ್ಟೇ. ನೀರು ಜಾಸ್ತಿ ಇದ್ದರೆ ದೋಸೆ ಹಿಟ್ಟಿನಕ್ಕಿಂತ ಸ್ವಲ್ಪ ನೀರಿನ ತರ ಇದ್ದರೆ ದೋಸೆ ಕ್ರಿಸ್ಪಿಯಾಗಿ ತೆಳುವಾಗಿ ರವೆ ಹಾಗೂ ಪಾಲಕ್ ದೋಸೆ ತುಂಬಾನೇ ಹೋಟೆಲ್ ತರದಲ್ಲಿ ಬರುತ್ತೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ. ನೈಸಾಗಿ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಕೂಡ ಹಾಕಿ, ನೀವು ಎಷ್ಟು ಸಣ್ಣದಾಗಿ ಹೆಚ್ಚಿರೋ ಅಷ್ಟು ಚೆನ್ನಾಗಿರುತ್ತೆ. 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆ ಇದನ್ನು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ನೆನೆಯಲು ಬಿಡಿ. ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ದೋಸೆ ಬರುತ್ತೆ. ಸ್ಮೂತಾಗಿ ಕೂಡ ಬರುತ್ತೆ. ನೋಡಿ, ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆ ಹಾಗೂ ಹಿಟ್ಟು ಕೆಳಗೆ ಹೋಗಿ ತಳದಲ್ಲಿ ಕೂತಿರುತ್ತೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನೀರು ಕಮ್ಮಿ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿಕೊಳ್ಳಿ. ಇದನ್ನು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಗಟ್ಟಿ ಅನಿಸಿದರೆ ನೀರು ಹಾಕಿಕೊಳ್ಳಿ. ಇದನ್ನು ಹಂಚನ್ನು ಇಡಿ. ಗ್ಯಾಸ್ ಮೇಲೆ ತವವನ್ನು ಇಟ್ಟು ಚೆನ್ನಾಗಿ ಬಿಸಿ ಆಗಬೇಕು. ಆ ಥರದಲ್ಲಿ ಚೆನ್ನಾಗಿ ಬಿಸಿ ಆದಮೇಲೆ ಹಿಟ್ಟನ್ನು ಹಾಕಿ, ನೋಡಿ ಈ ಥರದಲ್ಲಿ ಹಿಟ್ಟನ್ನು ಹಾಕಬೇಕು. ನಿಮಗೆ ತಿಳುವಾಗಿ ಬೇಕಂದ್ರೆ ತಿಳುವಾಗಿ ಹಾಕೋದು, ಅಥವಾ ದಪ್ಪ ಬೇಕಂದ್ರೆ ದಪ್ಪನೂ ಹಾಕಬಹುದು. ಆದರೆ ತಿಳು ಹಾಕಿದರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಬೇಯುವುದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಸ್ಲೋ ಫ್ಲೇಮಲ್ಲೇ ಇಟ್ಟುಕೊಳ್ಳಿ. ಸಣ್ಣ ಉರಿಯಲ್ಲೇ ಬೇಯಿಸಬೇಕು. ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಹಾಗೂ ಹೆಲ್ತಿಕರವಾದ ಪಾಲಕ್ ರವೆ ದೋಸೆ ರೆಡಿ. ಇದರಲ್ಲಿ ಚಿಲ್ಲಿ ಪೆಪ್ಪರ್ ಮಿಕ್ಸ್ ಆಗಿರುವುದರಿಂದ ತುಂಬಾ ಡಿಫ್ರೆಂಟ್ ಟೇಸ್ಟ್ ಆಗಿ ಚೆನ್ನಾಗಿ ದೋಸೆ ಬರುತ್ತೆ ಫ್ರೆಂಡ್ಸ್. ಇದ್ರ ಜೊತೆ ನಿಮಗೆ ಯಾವ ಚಟ್ನಿ ಬೇಕೋ ಆ ಚಟ್ನಿ ಕೂಡ ಹಾಕಿಕೊಂಡು ತಿನ್ಬೋದು. ತುಂಬಾ ರುಚಿಕರ ಹಾಗೂ ಟೇಸ್ಟಿಯಾಗಿ ಇರುತ್ತೆ ಈ ದೋಸೆ. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್. ಈ ಪಾಲಕ್ ರವೆ ದೋಸೆಗೆ ನೀವು ನೆನೆಸಿ ಇಟ್ಟು ರುಬ್ಬೋದು ಏನೂ ಬೇಕಾಗಿರಲ್ಲ ಫ್ರೆಂಡ್ಸ್. ಹಾಗೆ ನೀವು ಕೂಡ ಸೋಡಾನು ಬೇಕಾಗಿರಲ್ಲ. ಉದ್ದಿನ ಬೇಳೆ ಕೂಡ ಇದಕ್ಕೆ ಯೂಸ್ ಆಗಲ್ಲ. ತುಂಬ ಹೆಲ್ತಿ ಹಾಗೂ ತುಂಬ ಈಸಿ ಸಿಂಪಲ್ ಆಗಿ ಮಾಡಿ ಫ್ರೆಂಡ್ಸ್. ಪಾಲಕ್ ರವೆ ದೋಸೆ ತುಂಬ ಹೆಲ್ತಿಕರಾದ ರೆಸಿಪಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.